ನೆಚ್ಚಿನ ನಾಯಕರಾದಂತಹ ರಮೇಶ್ ಗೌಡ್ರ ಒಂದು ಅಧ್ಯಕ್ಷತೆಯಲ್ಲಿ ದಿನೇ ದಿನೇ ಹೋರಾಟದ ಹುಮ್ಮಸ್ಸು ಕಾರ್ಯಕರ್ತರು ಹೆಚ್ಚಾಗ್ತಿದೆ. ಜೊತೆಗೆ ಈ ಒಂದು ಹೋರಾಟಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಹಾಗೆ ಟಿವಿ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತಾ, ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸಿದ್ದರಾಮಯ್ಯ. ಇವತ್ತು ರೈತರಿಗೆ ಗೊಬ್ಬರ ಕೊಡ್ರಪ್ಪ ಅಂತ ನಾವೆಲ್ಲರೂ ಕೇಳ್ತಾ ಇದ್ರೆ ಸರ್ಕಾರದವರು ಅವರ ಬುದ್ಧಿಗೆ ಗೊಬ್ಬರವನ್ನು ತುಂಬಿಕೊಂಡಿದ್ದಾರೆ. ಸಿದ್ದರಾಮಯ್ಯರಾಗಿರ್ಬೋದು, ಜೊತೆಗೆ ಮಂಡ್ಯ ಏನು ಮಂಡ್ಯನ ಸರ್ವ ನಾಶ ಮಾಡಿರ್ತಕ್ಕಂಥ ಆ ರೈತರ ಸರ್ವ ನಾಶ ಮಾಡಿರ್ತಕ್ಕಂಥ ಮಂತ್ರಿ ಈ ಚಲುವರಾಯ ಸ್ವಾಮಿ ಅಂತವ್ರನ್ನ ಇವತ್ತು ಮಂತ್ರಿ ಮಾಡಿಬಿಟ್ಟು ರೈತರೆಲ್ಲರೂ ಸ್ವಲ್ಪ ನೇಣಿಗೆ ಶರಣಾಗಿರ್ತಕ್ಕಂಥ ಪರಿಸ್ಥಿತಿಯ ತಂದಿದ್ದಾರೆ. ನಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿರುವಂತ ಸಂದರ್ಭದಲ್ಲಿ ಎಷ್ಟು ರೈತರ ಒಂದು ಆತ್ಮಹತ್ಯೆ ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ರೈತರ ಕಷ್ಟಕ್ಕೆ ಅವರ ಒಂದು ಕಷ್ಟ ಕಾರ್ಯಕ್ರಮಕ್ಕೆ ಸ್ಪಂದಿಸ್ತಾ ಇರ್ತಕ್ಕಂಥ ಒಬ್ಬರೇ ನಾಯಕರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಇವತ್ತು ಈ ಸಿದ್ದರಾಮಯ್ಯನವರು ರೈತರ ಹೆಸರಲ್ಲಿ ಇವತ್ತು ಸರ್ಕಾರಕ್ಕೆ ಬಂದು ರೈತರಿಗೆ ಒಂದು ಗೊಬ್ಬರವನ್ನ ಕೊಡ್ತಕ್ಕಂಥ ಕೆಲಸದಲ್ಲೂ ಸಹ ಅವೈಜ್ಞಾನಿಕವಾಗಿ ತಾವೊಂದು ನಿರ್ಧಾರಗಳನ್ನ ಕೈಗೊಳ್ತಾ ಇಲ್ಲ. ಜೊತೆಗೆ ಇವತ್ತು ಬೆಂಗಳೂರು ನಗರದಲ್ಲಿ ಮನೆ ಕಟ್ಟಲಿಕ್ಕೆ ಎಲ್ಲರೂ ಸಹ ಭಯ ಪಡೋ ಪರಿಸ್ಥಿತಿ ಬಂದಿದೆ. ಇವತ್ತು ಎಷ್ಟು ಜನ ಬಡವರು ಶಾಪಗಳಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಅಲ್ಪ ಸ್ವಲ್ಪ ಇವತ್ತು ಹಣವನ್ನ ಉಳಿಕೆ ಮಾಡಿ ಒಂದು ಮನೆ ಕಟ್ಟಲಿಕ್ಕೆ ಹೊರಡಿರ್ತಾರೆ. ಅರ್ಧಂಬರ್ಧ ಮನೆ ಕಟ್ಟಿ ಇವತ್ತು ನಿಲ್ಲಿಸತಕ್ಕಂಥ ಅವರ ಒಂದು ಕಣ್ಣೀರಿನ ಶಾಪ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಖಂಡಿತ ಅವರು ಕೊಡ್ತದೆ ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಎಲ್ಲರೂ ಬಂದಿದ್ದಾರೆ. ಇನ್ನು ಹೆಚ್ಚಿನ ಜನರು ಮಾತಾಡೋರಿದ್ದಾರೆ. ಹಂಗಾಗಿ ಇವತ್ತು ನಮ್ಮೆಲ್ಲ ಬೆಂಗಳೂರು ನಗರ ಕಾರ್ಯಕರ್ತರು ವತಿಯಿಂದ ನಮ್ಮ ರೈತ ಸಮುದಾಯಕ್ಕೆ ದೇಶದ ಬೆನ್ನೆಲುಬು ರೈತನಿಗೆ ಎಲ್ರಿಗೂ ನಮಸ್ಕಾರ.